8ರಿಂದ 9 ದಿನ ಒಳಗಡೆ ಬಿರೆ ಸಗಣಿ ನಮ್ಮ ಹಸು ಸಗಣಿ ಕಲಿಸ್ಬಿಟ್ಟು ಚೆನ್ನಾಗಿ ತೆಳುವು ಅದು ಮಂದ ಬಿಟ್ರೆ ಗೆದ್ದಲುವಾದ ಇರ್ತಾರೆ ಅಂತೆಲ್ಲ ಹೇಳಿದ್ರು. ಬಿರೆ ಜಾಸ್ತಿ ತೆಳುವು ಮಾಡ್ಕೊಂಡು ಏನೋ ಭೂಮಿ ಕೊಲ್ಡು ಕೊಡ್ತದೆ ಅಂತ ಹೇಳ್ಬಿಟ್ಟು ಟ್ರೆಂಚಿಂಗ್ ಮಾಡಿದಿರಿ. ಕಡಿಮೆ ಸೈಜು ಇದೆ ಸಾಕು ಅನ್ಸುತ್ತಾ ಇದಕ್ಕೆ? ಅಂದ್ರೆ 4 ಅಡಿಗೆ ಹಾಕಿ ನಾವು ಒಂದು 4 ಕಾಲ್ದ ಅಡಿ ಏನೋ ಹಾಕ್ತಾರೆ ಅದು ಸರ್. ಇವಾಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನಾವು ಟೊಮಾಟೊ ಕಿತ್ತುಬಿಟ್ಟು ಬೀನ್ಸ್ ಉಣ್ತೀರಿ, ಅದರಲ್ಲೇ ಹೀರೆ ಗಿಡ ಉಣ್ತೀರಿ, ನೆಕ್ಸ್ಟ್ ಬೆಳೆ ಅಂತ ನಾವು ದಿವ್ಸನಿಂಕ ಮೇಲೆ ಉಣಿದ್ರಿ ಅಂತಂದ್ರೆ ಆತದೆ. ಸ್ವಲ್ಪ ಲೇಟ್ ಆದ್ರೂ ಬೆಳವಣಿಗೆ ಅಷ್ಟು ಲೇಟ್ ಆದ್ರೂ ಕೂಡ ಗಿಡ ಬೆಳೆ ಫ್ಲಾಟ್ ಪೂರ್ತಿ ನೋಡೋದಾದ್ರೆ ಈ ರೀತಿ ಇದೆ. ಈಗ ಇನ್ನೇನು ಕಡ್ಡಿಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಫಸ್ಟ್ ಕಟ್ ಹಾಕೋದಕ್ಕೆ. ಸೊ ಬನ್ನಿ ರೈತರ ಹತ್ರ ಮಾತಾಡೋಣ. ಈಗ ಗಿಡದ ಬೆಳವಣಿಗೆ ಎಲ್ಲ ನೋಡೋದಾದ್ರೆ ಈ ರೀತಿಯಲ್ಲಿದೆ. ಸುಮಾರು ಜನ ಏನಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರು ಸಸಿಗಳಿಗೆ ಬಿಗಿನಿಂಗ್ ಸ್ಟೇಜಲ್ಲೇ ಬುಡಗಳಿಗೆಲ್ಲ ಮಣ್ಣು ಹಾಕಿ ಗಿಡನೆಲ್ಲ ಹಾಳು ಮಾಡ್ಕೋತಾ ಇದ್ದೀರಾ. ಸೊ ಕೆಲವೊಬ್ರು ನನಗೆ ವಾಟ್ಸಪ್ ಮಾಡಿದ್ದೀರಲ್ವ, ಸೊ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ. ಗಿಡದ ಬುಡಕ್ಕೆ ಆದಷ್ಟು ಈ ಸ್ಟೇಜಲ್ಲೆಲ್ಲ ಮಣ್ಣೆಲ್ಲ ಕೊಡೋಕೆ ಹೋಗ್ಬಾರ್ದು. ಬುಡಗಳಿಗೆ ಮಣ್ಣು ಕೊಡೋದು ಯಾವಾಗಪ್ಪ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಉತ್ತಮವಾದ ತೇವಾಂಶ ಇರೋ ಟೈಮಲ್ಲಿ ಕೊಟ್ಟರೆ ಉತ್ತಮವಾಗಿರ್ತದೆ. ಈ ಬಿಸಿನಲ್ಲಿ ಏನಾದರೂ ಕೊಟ್ಟರೆ ಕಾಂಡ ಕೊಳೆ ರೋಗ ಜಾಸ್ತಿ ಆಗುತ್ತೆ, ಸಸಿಗಳು ಅಂಟ್ಕೊಳ್ಳೋದು ತೊಂದರೆ ಆಗುತ್ತೆ. ಸೊ ಇದೆಲ್ಲ ಮಾಹಿತಿ ಆಮೇಲೆ ಮಾತಾಡೋಣ. ಈಗ ರೈತರ ಜೊತೆ ಮಾತಾಡ್ಬೋಣ. ಬನ್ನಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು, ನಿಮ್ಮ ಊರು ಅಣ್ಣ? ಮಂಜುನಾಥ್ ದ್ಯಾಪ್ಸಂದ್ರ. ಸೊ ಇದರಲ್ಲಿ ನೀವು ಟೊಮೊಟೊ ಬೆಳೆಯೋದಕ್ಕೆ ಮುಂದಾಗಿದ್ದೀರಾ. ಮೊದಲನೇದಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ತಳಿ ಯಾವ್ದಣ್ಣ? ಬಾಹು ಅಂತ. ಬಾಹು ಒಂದು ಎಕರೆ ಬರ್ತದೆ. 1 ಎಕರೆ ಒಂದು ಗುಂಟೆ ಕಮ್ಮಿ. ಎಷ್ಟು ಸಸಿ ಕೂಡ್ಸಿದ್ದೀರಾ? 5,000 ಸಸಿ. ಇನ್ನ ಸಾಲಿಂದ ಸಾಲಿಗೆ ಅಂತರ ಎಷ್ಟು ಕೊಟ್ಟಿದ್ದೀರಾ? 5.5 ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದೀರಾ. ಏನಣ್ಣ ಕಾರಣ? ಇನ್ನ ಹತ್ತತ್ರ ಆಗ್ತಾರಲ್ವಾ? ಹತ್ತತ್ರ ಆಗ್ತಾರ ಅಂತಂದ್ರೆ ಈ ಬೇಸಿಗೆ ಅಷ್ಟು ಗಾಳಿ ವಾತಾವರಣ ನಮ್ಗೆ ಓಡಾಡೋದಕ್ಕ ಅಷ್ಟು ರೋಗ ರಜನೆ ಒಂದೆಲ್ಲ ಉಳಿತಾಯ ಆಗ್ತದೆ ಅಂತ. ಕೆಲವರೆಲ್ಲ ಇವಾಗ ನಮ್ ಕಡೆ ಎಲ್ಲ 4 ಅಡಿಕೆ 3 ಅಡಿಕೆ ಆಗ್ತಾ ಇದ್ರು. ಆಗ್ಲೂ 5.5ರಿಂದ 6 ಅಡಿ ಬರ್ತದೆ. ದೂರ ಅಂತರ ಇರ್ಲಿ ಅಂತ ಅಂದ್ಬಿಟ್ಟು ಹಿಂಗೆ ಇರಬೇಕು. ಎಷ್ಟೇ ನಾವು ನಾರನಿಂಕ 1 ಅಡಿ 1.5 ಅಡಿ ಬರ್ತದೆ. ಹಾಗಿದೆ. ನಾವು ಫಸ್ಟ್ ಕೋಳಿ ಗೊಬ್ಬರ ಹಾಕೊಂತೀವಿ. ಕೆಲವರೆಲ್ಲ ಹೇಳಿದ್ರು ಕೋಳಿ ಗೊಬ್ಬರ ಬೇಸಿಗೆನಲ್ಲಿ ಪ್ರಯೋಜನ ಬರಲ್ಲ, ಈ ಬುಡರೋಗ ಈ ಕಾಯಿ ಬಂದಾಗ ಅಕಸ್ಮಾತ್ ಮಳೆ ಬಿದ್ರೆ ಡ್ಯಾಮೇಜ್ ಕಾಯಿ ಇದು ಬರ್ತದೆ, ನಾರು ಕೂಡ ಅಂಟಲ್ಲ ಅಂತ ಹೇಳಿಬಿಟ್ಟು ಬೇರೆ ತಿಪ್ಪೆ ಗೊಬ್ಬರ, ಬೇವಿನ ಹಿಂಡಿ, DAP ಇಷ್ಟು ಮಾತ್ರ ಇದು ಮಾಡಿದ್ರೆ ಮಣ್ಣಿಗೆ ಹಾಕಿರೋದು. ಮೊನ್ನೆ ಅದು ಒಂದು ಗೊಬ್ಬರ ಬಿಟ್ಟರೆ 1 kg ಅಷ್ಟೇ, ಯೂಮಿಕ್ ಆಸಿಡ್ ಅಂತ ಅಂದ್ಬಿಟ್ಟು. ಸರಿ ಅಣ್ಣ. ಈಗ ಈ ಬೆಳೆಗೆ ನೋಡೋದಾದ್ರೆ ಎಷ್ಟು ದಿನ ಆಗಿದೆ? ಇದನ್ನ 15 ದಿವಸನಿಂದ 16. ಚಿಕ್ಕ ಗಿಡಗಳಲ್ಲಿ ಬರುವಂತ ತೊಂದರೆಗಳೇನ? ಗಿಡಗಳ ಬಂದಿರೋದು ಅಂತಂದ್ರೆ ಅಷ್ಟು ರಂಗೋಲೆ ಬರ್ತದೆ. ಅದು ಬಿಟ್ರೆ ಅಂತಂದ್ರೆ ಬೇರೆದೆಲ್ಲ ಈ ಸೊಳ್ಳೆ, ವೈಟ್ ಸೊಳ್ಳೆ ಏನನ್ನ ಅಕ್ಕಪಕ್ಕ ತೋಟಗಳಷ್ಟು ಮಾಡಿ ಗಿಡ ಏನನ್ನ ಇದ್ರೆ ಕಸ ಕಟ್ಟಿದಷ್ಟಿದ್ರೆ ಹಸಿರು ಸೊಳ್ಳೆ 20 ನಿಮಿಷ ಬಿಡ್ತೀರಿ ನೀರು ಡೈಲಿ. ಡ್ರೆಂಚಿಂಗ್ ಅಂತ ಮಾಡಿರೋದು ಅಂತಂದ್ರೆ ಫಸ್ಟು ಅದೇ ನಾಟಿ ಮಾಡಿದ್ಮ್ಯಾಗ ಮತ್ತೆ ಅದೇ ಬೇರೆ ನೀರು ಕೊಟ್ರೆ, ಅದು ನೀರು ಕೊಟ್ಟಿದ್ದಾದ್ಮೇಲೆ 8ರಿಂದ 9 ದಿನ ಒಳಗಡೆ ಬಿರೆ ಸಗಣಿ ನಮ್ಮ ಹಸು ಸಗಣಿ ಕಲಿಸ್ಬಿಟ್ಟು ಚೆನ್ನಾಗಿ ತೆಳುವು ಅದು ಮಂದ ಬಿಟ್ರೆ ಗೆದ್ದಲುವಾದ ಇರ್ತಾರೆ ಅಂತೆಲ್ಲ ಹೇಳಿದ್ರು. ಬಿರೆ ಜಾಸ್ತಿ ತೆಳುವು ಮಾಡ್ಕೊಂಡು ಏನೋ ಭೂಮಿ ಕೊಲ್ಡು ಕೊಡ್ತದೆ ಅಂತ ಹೇಳ್ಬಿಟ್ಟು ಟ್ರೆಂಚಿಂಗ್. ಜೀವಾಮೃತ ಅಂತಲ್ಲ ಆ ಥರ ಏನೋ ಮಾಡಿ ಆ ಥರ ಎಲ್ಲ ಇಲ್ಲಿಂದ ಮಾಡ್ತೀನಿ ಇನ್ನೊಂದಷ್ಟೇ. ಕೆಮಿಕಲ್ ಇಂದ ಏನು ಬಿಟ್ಟಿರ್ಲೇನಿಲ್ಲ. ನಮ್ಮ ಫ್ರೆಂಡು ಒಬ್ರು ಇದ್ರು, ಅವರು ಪೂಜನಗರ ಚಂದ್ರದವರು. ಅವ್ರದ್ದು ಇದೇ ತರ ಇದು ಹೇಳಿದ್ರು. ಬೇಸಿಗೆಗೆ ಅವ್ರು ಮಾಡಿದಂತೆ ಹೋದ ವರ್ಷ ನಾರು ಭೂಮಿ ಕೋಲ್ಡ್ ಕೊಡ್ತದೆ ಇದೇ ಟೈಮ್, ಈ ಕ್ಲೈಮೇಟ್ ಸಮರಾಗ ಅದಕ್ಕೆ ತಣುವು ಕೊಡ್ತದೆ, ನಾರು ಒಂದು ವೇಸ್ಟೇಜ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಐಡಿಯಾ ಮಿಂಕ ನಾವು ಬಿರೆ ಸಗಣಿ ತೆಳುವು ಅಂದ್ರೆ ಮಂದ ಬಿಡು ಕೊಡ್ದಂತೆ ತೆಳುವಾಗಿ ಪಾನಕ ತರ ಕೊಟ್ಟಿದ್ರಿ. ಯಾಕಂದ್ರೆ ಮಂದಗ ಕೊಟ್ರಿ ಅಂತಂದ್ರೆ ಈ ಅದೇ ಸಗಣಿ ಉಳುವು ಅವು ಗೆದ್ಲು ಬರ್ತದೆ, ತಯಾರಾಗ್ತದೆ ಅಂತೆ. ಮಂದಗ ಇದ್ರೆ ಅಂತಂದ್ರೆ ಬಿರೆ ಅದೇ ಬಿಟ್ಟಿರ್ತಂತೆ, ಅದರಿಂದ ತೆಳುವಾಗಿ ಒಂದ್ಸಲ ಕೊಟ್ಟಿದ್ರಿ. ಮತ್ತೆ ಅಣ್ಣ, ಇನ್ನ ಔಷಧಿ ವಿಚಾರಕ್ಕೆ ಬಂದಾಗ ಎಷ್ಟು ಸ್ಪ್ರೇ ಕೊಟ್ಟಿದ್ದೀರ ಅಣ್ಣ? ಈಗ 15 ದಿವಸಕ್ಕೆ 2 ಗೀತ ಸ್ಪ್ರೇ ಮಾಡಿದ್ರಿ. ಎಲ್ಲ ಈಗ ರೆಡಿ ಮಾಡ್ತಾ ಇದ್ದೀರ ಅಣ್ಣ? ಮಾಡ್ತಾ ಇದ್ರಿ ಸರ್. ನೋಡ ಕಡೆ ಎಕ್ಸಾಮ್ ಮಾಡ್ತಾ ಇದ್ರಿ. ಇವಾಗ ಈ ಕಾಂಡ ಕೊಳೆ ರೋಗ ಅಂತಾರಲ್ವಾ, ಈ ಸಸಿ ಸಾಯೋ ಅಂತದ್ದು, ಅಂತ ತೊಂದರೆ ಏನಾದ್ರು ಕಾಣಿಸ್ಕೊಂತ? ಇಲ್ಲ, ನಮಗೆ ಇದು ಯಾವ್ದು ತೊಂದರೆ ಅಂತ ಕಾಣಿಸಲ್ಲ. ಸಸಿ ಯಾವ್ದು ಅಷ್ಟೊಂದು ಹೋಗ್ಲಿಲ್ಲ. ಖಂಡಿತ ಅದೊಂದು ಮುಖ್ಯವಾಗಿರ್ತದೆ. ಯಾಕಂತ ಹೇಳಿದ್ರೆ
ಸಸಿ ನಾಟಿ ಮಾಡೋದ್ಮೇಲೆ ಬೇಸಿಕ್ ಪ್ರಾಥಮಿಕ ಹಂತದಲ್ಲಿ ಒಂದು 10 ರಿಂದ 12 ದಿನದಲ್ಲಿ ಸಸಿ ಹೋಗೋ ತೊಂದರೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಜಾಸ್ತಿ ಆಗ್ತದೆ. ಅದೇ ಸಸಿ ಉಣವಾಗ ನಾವು ತುಂಬಾ ತಾಮರ್ಲಿ ಇದುವಾಗ್ಲಿ ಅಂತ ಹೇಳ್ಬಿಟ್ಟು ತುಂಬಾ ನೀರ್ ಬಿಟ್ರಂತಂದ್ರೆ ಅದು ನೀರಾಂಶ ಜಾಸ್ತಿ ಆಗಿ ಬೇರೆ ಅವಾಗ ಈ ಗಿಡ ಕಾಂಡ ಕಡಿಮೆ ಇರ್ತದಲ್ಲ ಅದು ಕೊಳ್ತೋಗ್ಬಿಡ್ತದೆ. ಅದು ಆದ್ರೆ ಈಗ ದಿನ ಸಸಿನಾಗ ಒಂದು 10 ದಿವಸ ನಾಟಿ ಮಾಡಿ 10-12 ದಿವಸ ಗಂಟ ಸ್ವಲ್ಪನೇ ಫಸ್ಟ್ ಫುಲ್ಲು ನಾವು ನಾಟಿ ಮಾಡಕ್ ಮೊದ್ಲು ಫುಲ್ ಬೆಡ್ ಎಲ್ಲ ಪೂರ್ತಿ ನೆನಿಬೇಕು. ನಾಟಿ ಮಾಡಿದ್ಮೇಲೆ ಒಂದ್ಸತಿ ಟೆಂಚಿಂಗ್ ಮಾಡ್ಬಿಟ್ಟು ಒಂದ್ಸತಿ ನೀರ್ ಹಾಯಿಸ್ಬಾರ್ದು. ಆಮೇಲೆ 10 ನಿಮಿಷ ಇವಾಗ ಫಸ್ಟ್ ನಾಟಿ ಮಾಡಕ್ ಮೊದ್ಲು ಫುಲ್ ಆಗಿ ನೀರ್ ಕೊಟ್ಬಿಟ್ಟು ಆಮೇಲೆ ಸಸಿ ನಾಟಿ ಮಾಡ್ಬಿಟ್ಟು ನೀರ್ ಕೊಡಬಾರ್ದು. ಸಸಿ ಡ್ರೆಂಚಿಂಗ್ ಮಾಡ್ಬೇಕು. ಪ್ರತಿ ಗಿಡಕ್ಕೂ ಒಟ್ಟಬೇಕು. ಒಂದೊಂದು ಗ್ಲಾಸ್ 1 ಟೀ ಗ್ಲಾಸ್. ಆ ತರ ಎಲ್ಲ ನಾವು ಇವತ್ತು ನಾಟಿ ಮಾಡಿದಂದ್ರೆ ನಾಳೆ ಕೊಟ್ಟುಬಿಟ್ಟು ಆಮ್ಯಾಕ ಒಂದ್ ದಿವಸ ನಾನು ನೀರು ಡ್ರಿಪ್ ಅಲ್ಲಿ ಬಿಡಲ್ಲ ಏನಿಲ್ಲ. ಮಸ್ನ ದಿನ ಕಾಯ್ಕ 10 ನಿಮಿಷ ಅವ್ರ ಗಿಡ ಅವರೇಜ್ ಅಂದ್ರೆ ಕ್ಯಾನ್ಸಲ್ ಬಿಡದಿರಂಗೂ ಇರ್ಕೊಡ್ದು ಬಿಟ್ಟಂಗೂ ಇರ್ಕೊಡ್ದು. ಹೆಂಗಂತ ಹೇಳಿದ್ರೆ ಜಾಸ್ತಿ ತ್ಯಾವನೂ ಆಗಂಗಿಲ್ಲ ಕಡಿಮೆನೂ ಮಾಡಂಗಿಲ್ಲ. ಸ್ವಲ್ಪ ದಿವಸ ಒಂದು 15 ದಿವಸ ಆದ್ಮೇಲೆ 15-15 ದಿವಸ ಮೇಲೆ 1 ಅವರ್ 60 ಅವರ್ ಹಾಕೊಂಡ್ರೆ ಸಾಕು. ಇಷ್ಟು ಮೇಂಟೈನ್ ಬೇರ್ ಬಿಡೋವರೆಗೂ ಬೇರ್ ಬಿಡೋವರೆಗೂ ಕಡಿಮೆ ಬಿಡಬೇಕು. ಕಾಂಡ ಅಷ್ಟು ಇದು ಇರ್ತದಲ್ಲ ಅಷ್ಟು ದಪ್ಪ ಬರೋವರೆಗೂ ಆ ತರ ಬಿಡಬೇಕು. ಸರಿ ಅಣ್ಣ, ಈಗ ಟೊಮೊಟೊ ತಗೊಂಡ್ರೆ ನೀವು ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ಸುಮಾರು ನಾವು ಒಂದು 15-20 ವರ್ಷನಿಕ ಮಾಡ್ತಾ ಇದ್ದೀರಿ. ಈಗ ಬಂದು ತಳಿ ಬಂದು ಮೊದ್ಲೆಲ್ಲ ಈ ಬಾಹು ಇರ್ಲಿಲ್ಲ, ಈಗ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಣ್ಣ ಹೆಂಗೆ ರೆಕಮೆಂಡೇಶನ್ ಹೆಂಗೆ ಅಂತ ಯಾರು ಹೇಳಿದ್ರು? ಇವರು ನಮ್ಮ ಒಬ್ರು ಬೆಳೆದಿದ್ರು, ಅವರು ರೆಕಮೆಂಡ್ ನಮ್ಮ ಛತ್ರಕೋಟಹಳ್ಳಿ ನಮ್ಮ ಮಗನೇ ಆಗ್ಬೇಕು, ಅವ್ರು ಬೆಳೆದಿದ್ರು. ಅವ್ರ ಇಡಮಿಕ ಹಾಕಿದ್ರೆ ಬೆಳೆ ಚೆನ್ನಾಗಿ ಬೆಳೆ ಆಗಿತ್ತಂತೆ. ಇವಾಗ ಅವ್ರ ರೆಫರೆನ್ಸ್ ತಗೊಂಡು ನೀವು ಸೆಲೆಕ್ಟ್ ಮಾಡಿದ್ರೆ ಇದರಿಂದ ಎಲ್ಲ ಯಾವ ರೀತಿ ಬೆಳೆ, ಯಾವ ತಳಿ ಬೆಳೀತಾ ಇದ್ರಿ? ಸಾಹು ಬೆಳೀತಾ ಇದ್ರೆ ಅದಕ್ಕೂ ಮೊದಲು 624 ಅಭಿನವ್ ಫಸ್ಟ್ ಸ್ಟಾರ್ಟಿಂಗ್ನಾಗ ಬಂದಾಗ ಅಭಿನವ, ಇನ್ನೊಂದು ಒಳ್ಳೆ ಹೆಸರು ಅಭಿನವ ಅವೆಲ್ಲ ಇತ್ತು. ಸಾಹು ಇವೆಲ್ಲ ಬೆಳೆದಿದ್ರಿ. ನಾಟಿನಾಗ 6142 ಅವು ಇತ್ತು, ಅವು ಎಲ್ಲ ಬೆಳೆದಿದ್ವಿ. ನಿಮ್ಮ ಅನುಭವದಲ್ಲಿ ಟೊಮೊಟೊ ಸಸಿ ನಾಟಿ ಮಾಡ್ಬೇಕಂದ್ರೆ ಟೊಮೊಟೊ ನಾರಿಗೆ ಎಷ್ಟು ವಯಸ್ಸಾಗಿದ್ರೆ ಬೆಟ್ರು? ಬಲ್ತಿರ್ಬೇಕಾ ಎಳೆ ಗಿಡ ಆಗಿರ್ಬೇಕು? ಈ ಸಮಾರಂಭದಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ ನನ್ನ ಅನುಭವ ಇಲ್ಲ ಅಂತಂದ್ರೆ 25 ದಿವಸನಿಗೆ ಆ ಕಡೆ ಹಾಕಿರ್ಬೇಕು. 25 ಎಳೆ ಸಸಿ ಅಂತಂದ್ರು ಆಗೋದೇ ಇಲ್ಲ ಏನಿಲ್ಲ, ಬಿಸಿಗೆ ಹೋಗ್ಬಿಡ್ತದೆ. ಅದೇ ಮಳೆ ಸಮಾರಂಭ ಆಗಲ್ಲ 18 ದಿನದ 19 ದಿನದ 15 ದಿವಸ ನಾವು ಡಿಮ್ಯಾಂಡ್ ಆದ್ರೆ ತಂದು ಹೋಗ್ತಾರೆ. ಏನೋ ಅವಶ್ಯಕತೆ ಇಲ್ಲ, ಬಿಸಿ ಇಲ್ಲ ಏನಿಲ್ಲ. ಪೇಪರ್ ಸೆಂಟರ್ದಾಗ ಉಣಿದ್ರೆ ಅದು ಏನು ತೊಂದರೆ ಇರಲ್ಲ, ಹಂಗೆ ಜಿಮ್ಮಂತ ಬರ್ತದೆ. ಈಗಲಂತೂ 25 ದಿವಸನಿಕ ಮೇಲೆ ಉಣಿದ್ರೆ ಅಂತಂದ್ರೆ ಆಗ್ತದೆ. ಸ್ವಲ್ಪ ಲೇಟ್ ಆದ್ರೂ ಬೆಳವಣಿಗೆ ಅಷ್ಟು ಲೇಟ್ ಆದ್ರೂ ಕೂಡ ಗಿಡ ಸಾಯಲ್ಲ, ಪ್ರತಿಭಾಂಶ ಹೈಟ್ ಇರಬೇಕು. ಸ್ನೇಹಿತರೆ ಗಮನಿಸಿದ್ರಲ್ಲ, ಒಟ್ಟಾರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗ ಏನೆಲ್ಲ ಒಂದು ಜಾಗ್ರತೆಗಳನ್ನ ವಹಿಸಬೇಕು. ಸೊ ಎಷ್ಟು ದಿನದ ಸಸಿ ತಗೊಂಬರ್ಬೇಕು ಅಂತ ಸುಮಾರು ಜನ ಏನು ಮಾಡ್ತಾರೆ, ಈ ಕಡೆ ತುಂಬ ಎಳೆದನ್ನ ನಾಟಿ ಮಾಡ್ಬಿಡ್ತಾರೆ, ಕೆಲವೊಬ್ಬರು ತುಂಬ ಬೇರ್ ಬಂದಿರೋನ್ನ ನಾಟಿ ಮಾಡ್ತಾರೆ. ಸೊ ಇವೆರಡಕ್ಕೂ ಸೆಂಟ್ರಲ್ ಇರುವಂಥ ಒಂದು ಸರಿಸುಮಾರು 25ರಿಂದ 35 ದಿನದ ಒಳಗಡೆ ಇರುವಂಥ ಸಸಿಗಳನ್ನ ಚೂಸ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತ ರೈತರು ಸಲಹೆ ಕೊಟ್ಟಿದ್ದಾರೆ ಸರ್. ಆಮೇಲೆ ಇನ್ನೊಂದು, ಈ ಬೆಡ್ಗಳು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ, ಹಾಕಿರೋ ಸೈಜು ಯಾವ್ದು ಸರ್? ಮಲ್ಚಿಂಗ್ ಪೇಪರ್ 3 ಅಡಿದ ಹಾಕಿದ್ರಿ ಸರ್, ಕಡಿಮೆ ಸೈಜು. ಇದೇ ಸಾಕು ಅನ್ಸುತ್ತಾ ಇದಕ್ಕೆ? ಅಂದ್ರೆ 4 ಅಡಿಗೆ ಹಾಕಿ ಒಂದು 4 ಕಾಲ್ದ ಅಡಿ ಏನೋ ಹಾಕ್ತಾರೆ ಅದು ಸರ್. ಇವಾಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಟೊಮಾಟೊ ಕಿತ್ತು ಬಿಟ್ಟು ಬೀನ್ಸ್ ಉಣ್ತೀರಿ, ಅದರಲ್ಲೇ ಹೀರೆ ಗಿಡ ಉಣ್ತೀರಿ, ನೆಕ್ಸ್ಟ್ ಬೆಳೆ ಅಂತ ಮಾಡೋದು ಮಾಡ್ತಾರೆ. ಬೆಡ್ ದಪ್ಪದಾಗಿರ್ಲಿ ಎಲ್ಲ ಅಂತ ಹೇಳ್ಬಿಟ್ಟು ಮಾಡೋದ. ಅವರು ಮುಂದಿನ ಬ್ಯಾಂಡ್ ಫಿಟ್ ಮಾಡ್ತಾರೆ. ನಮ್ದಿಲ್ಲ, ಈ ನೆಕ್ಸ್ಟ್ ಬೆಳೆ ಆಯ್ತು ಅಂತ ಕಿತ್ತು ಬಿಟ್ಟು ತಿರ್ಗಾ ಉಳುಮೆ ಮಾಡಿ ನಾವು ಇದು ಮಾಡೋದು. ಅದ್ರನಿಂದ ಎರಡನೇ ಬೆಳೆಗೆ ಇಟ್ಕೊಳ್ಳಲ್ಲ, ಈ ಎರಡನೇ ಬೆಳೆಗೆ ಇಟ್ಕೊಳಲ್ಲ. ಆ ತರ ಇದ್ರೆ 3 ಅಡಿದೆ ಸಾಕು. 3 ಅಡಿದೆ ಸಾಕಲ್ಲ ಅಂತ ಕೆಲವ್ರು ಏನ್ ಮಾಡ್ತಾರೆ, ಇದು ದಪ್ಪ ಬೆಡ್ ಹೊಡಿಸಿಬಿಟ್ಟು 1 ವರ್ಷ 2 ವರ್ಷ ಆದ್ರ ಮೇಲೆ ಗೀಸಿಬಿಟ್ಟು ಗೊಬ್ಬರ ಕೊಟ್ಬಿಟ್ಟು ಕೆಮಿಕಲ್ ಕೊಟ್ಬಿಟ್ಟು ಬೆಳೆ ಬೆಳಿತಾರೆ. ನಾವು ಇದ್ರಲ್ಲೆಲ್ಲ 1 ವರ್ಷನೇ ಈ ಬೆಳೆನೇನೆ ಎತ್ತಿಬಿಟ್ಟು ತಿರ್ಗಾ ಉಳುಮೆ ಮಾಡಿ ಮಾಡೋದು. ಅದ್ರನಿಕ ಅದ ಐಡಮಿಕ ಅದ್ರೂ ಬೆಡ್ ಓವರ್ ಆದ್ರೂ ನೀರಾಂಶ ಈ ಬೇಸಿಗೆನಾಗ ಜಾಸ್ತಿ ಬೇಕು. 4 ಅಡಿ ಹೈಟ್ 1.5 ಅಡಿ ಇಷ್ಟೆಲ್ಲ ಟ್ಯಾಕ್ಟರ್ ಭಾಷೆ ಬರ್ತದೆ. ಈ ಮಣ್ಣೆಲ್ಲ ಭಾಷೆ ಬರ್ತದೆ. ಹೆಚ್ಚು ಕಮ್ಮಿ 1.5 ಅಡಿ ಹೈಟೇ ಬರ್ತದೆ. ಬೆಡ್ನು 2 ಅಡಿ ಬರ್ತದೆ. ಈಗ ನಾನು ಚಿಕ್ಕ ಟ್ಯಾಕ್ಟ್ರಾಗ ಹೊಡ್ಸಿರೋದು ನಂಗೆ ಸಾಕಷ್ಟೆಲ್ಲ ತಲ್ಬಿಟ್ಟು ನೀರಾಂಶನೂ ಕಡಿಮೆ ಇರ್ತದೆ. ಆಮೇಲೆ ಈ ಬೇಸಿಕ್ ಇನ್ವೆಸ್ಟ್ಮೆಂಟ್, ಈಗ ನೀವು ಮಲ್ಚಿಂಗ್ ಪೇಪರ್ ಹಾಕಿ ಗೊಬ್ಬರಗಳು ಹಾಕಿ ಗಿಡ ನಾಟಿ ಮಾಡಿ ಅಂದಾಜು ಎಷ್ಟು ಖರ್ಚು ಬಂದಿರ್ಬೋದು ಸರ್ 1 ಎಕರೆ ಬೆಳೆಗೆ?
1 ಎಕರೆ ಬೆಲೆಯಲ್ಲಿ ಇವಾಗ ನಾವು ತಿಪ್ಪೆ ಗೊಬ್ಬರ ಅದಕ್ಕೆ ಈ ಮೆಣಸಿನ ಪೇಪರು ಇದು ಅಂದ್ರೆ 50,000 ಬರೇ ಬರ್ತದೆ ಸರ್. ಇದುವರೆಗೆ 50,000 ಗೊಬ್ಬರಗಳು ಔಷಧಿಗಳು ಆಳುಗಳು ಅದೆಲ್ಲ ಇನ್ವಿಟೇಷನ್ ಕಾಯ್ಕಲ್ ಅಷ್ಟೊತ್ಕ ಒಂದು ಚಿಲ್ಲರೆ ಬರ್ತದೆ. 1 ಎಕರೆ ಮೇಲೆ 1 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಆಗುತ್ತೆ ಅಂದ್ರೆ ಕಡ್ಡಿಗಳೆಲ್ಲ ಹೊಸದಾಗ್ತದೆ ಅಂದ್ರೆ ಬಿಟ್ಕೋತದೆ. 1.5 ಮೇಲೆ ಬಿಟ್ಕೊಂತದೆ. 40 ರೂಪಾಯಿ ಇದೆ ಸರ್. ಈಗ ಕಡ್ಡಿನೇ 1 ಎಕರೆಗೆ ಎಷ್ಟು ಕಡ್ಡಿ ಹಾಕ್ತೀವಿ ಸರ್? ನಾವು 2,500 ಕಡ್ಡಿ ಹಾಕ್ತೀವಿ. 2,500 3,000 ಕಡ್ಡಿ. ಅದೇನೇನೆ 1 ಲಕ್ಷ ಆಗೋಗುತ್ತಲ್ಲ ಎಕ್ಸಾಕ್ಟ್ ಅಲ್ಲ. ಹೊಸ ಪ್ರಥಮವಾಗಿ ಮಾಡ್ಬೇಕಂತಂದ್ರೆ 2 ಲಕ್ಷ 2.25 ಲಕ್ಷ ಬೇಕು. ಎಲ್ಲ ಹುಟ್ಟಿ ಕಡ್ಡಿ ತಾಗ್ಲಿಕ್ಕ ಎಲ್ಲ ಈಗೆಲ್ಲ ಹುಟ್ಟಿ ಮಾಡ್ಬೇಕಂತಂದ್ರೆ ಏನ್ರ ನಮ್ದು ಹಳೆ ಕಡ್ಡಿ ಐತೆ. ಹೋದ ವರ್ಷ ನಾನು ತಗೊಂಡಿದ್ದೆ 20 ರೂಪಾಯಿ ಹಿಂಗೆ. 1,500 2,000 ಕಡ್ಡಿ ತಗೊಂಡಿದ್ದೆ ಐತೆ. 2,500 ಸ್ವಲ್ಪ ನಾನು ದೂರ ಕಡ್ಡಿ ಸ್ಟ್ರಾಂಗ್ ಇರೋದನ್ನ ಕಡ್ಡಿ ಸಹ ಶಾರ್ಟೇಜ್ ಬರ್ಬೋದು ಅಂತ ಅಂದ್ಬಿಟ್ಟು 4 ಅಡಿಗೆ ಹಾಕ್ತಾ ಇದ್ದೇನು, 6 ಅಡಿಗೆ ಹಾಕ್ತಾ ಇದೀನಿ. 6 ಅಡಿಗೆ 1 ಕಡ್ಡಿ ಹಾಕ್ತಾ ಇದ್ದೀನಿ. ಉಳಿತಾಯ ಮಾಡೋದಕ್ಕೋಸ್ಕರ ಕಡ್ಡಿ ಉಳಿತಾಯ ಮಾಡೋದ್ರಿಂದ ಬಂದ್ಬಿಟ್ಟು ಏನು ಅಂತಂದ್ರೆ ನಾನು ಕಡ್ಡಿ ಉಳಿತಾಯ ಮಾಡಿಬಿಟ್ಟು ಅಂತಂದ್ರೆ ಇಲ್ಲ ವೈರಾಳನ ಸಿಂಗಲ್ ಕಡ್ಡಿ ಹಾಕ್ತಾರೆ, ಡಬಲ್ ಕಡ್ಡಿ ಹಾಕ್ತಾ ಇದ್ದೀನಿ. ಕತ್ರಿ ಹಾಕ್ತಾ ಇದೀನಿ. ಹಂಗಿದ್ರೆ ಕತ್ರಿ ಆಗಿಬಿಟ್ಟು ತಂಗೋಸ್ ಎಲ್ಲ ಎಳಿತಾರೆ. ನಾನು ವೈರಾಳನ ಅಷ್ಟು ಟೈಟ್ ಬರಲಿ, ಈ ಕಡೆ ಬಾರ್ಡ್ರ್ ಎಳ್ದ್ಬಿಟ್ಟು ಸಪೋರ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಕಡ್ಡಿ ಅಷ್ಟು ಉಳಿತಾಯ. ಅಂದ್ರೆ ಟೊಮೊಟೊ ಕೃಷಿ ಅಂದ್ರೇನು ಒಂಥರ ಈಗ ಖರ್ಚು ಹೆಚ್ಚಾಗಿ ಬರ್ತದೆ. ಪ್ರತಿಯೊಂದು ಅಂದ್ರೆ ರೈತರು ಮನ್ಯಾಗ ಯಾರನ್ನ ಇದ್ರ ಅಂತಂದ್ರೆ ಇವಾಗೆಲ್ಲ ಹೇಳ್ಬೇಕಂದ್ರೆ ಇದು ನಾವ್ 3 ಹಾಕೊಂಡ್ರೆ ಒಂದ್ ದಿವಸ ನಾನು ನಮ್ಮ ಮಿಸ್ಸಸ್ 2 ಪೇಪರ್ ಹಾಕಿದ್ರೆ ಆಮ್ಯಾಕ ಒಂದ್ ಜೊತೆ ಹಾಕೊಂಡೋದ್ರನಿಕ ಗೊಬ್ಬರ ತಗನಿಕೂ ಅಷ್ಟೇ. ಇದುವರೆಗೂ ನಾ ಸ್ವಂತ ಕೆಲಸ ಅಂತಂದ್ರೆ ಟ್ಯಾಕ್ಟ್ರಿ ಬಾಡಿಗೆ ಕೆಲಸ ಅಂತಂದ್ರೆ ಟ್ಯಾಕ್ಟ್ರಿ ಅವ್ರಿಗೆ ಕಾಸು ಕೊಟ್ಟಿರೋದು. ಅದ್ಭುತ ಸರ್. ಈಗ ಬರೀ ನೀವು ನಿಮ್ಮ ಮಿಸ್ಸಸ್ ಹಾಕೊಂಡ್ಬಿಟ್ರಿ ಪೇಪರ್ 2 ದಿವ್ಸಕ್ಕೆ ಹಾಕೊಂಡ್ರೆ. ಗೂಟಗಳು ನೀವೇ ಹಾಕೊಂಡ್ಬಿಟ್ಟು ಇವತ್ತು ನಾನು ಇಲ್ಲೇ ಹೋಗಿದ್ನೆ. ಇವತ್ತು ಅದೇ ಬೇರೆ ಕಡೆ ತೋಟ ಇದು ಮಾಡಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಇಲ್ಲಿ ಗಂಟ ಆಗ್ಬಿಡ್ರಿ. ಅಂದ್ರೆ ಬಿಸ್ಲಾಗ ಬೆಳಗ್ಗೆ 10-11 ಗಂಟೆ ಗಂಟ ಹಾಕ್ತಿರಿ. ಇನ್ನ ಒಂದೇ ದಿವಸ ಹಾಕ್ಬೇಕಂದ್ರೆ ಇನ್ನ ಕಡ್ಡಿ ಒಂಬು ಕಟ್ಟಕ್ಕೆ ದಿನ ಹೋಗ್ಬೇಕು. ಕಡ್ಡಿ ಒಂಬು ಕಟ್ಟ ಸ್ಟೇಜ್ ಬರೋಷ್ಟಕ್ಕೆ ಹಾಕ್ಕೊಂಬಿಡೋಣ ಅಂತ ಶುರು ಮಾಡಿದ್ವಿ. ನೋಡಲ್ಲ ವೀಕ್ಷಕರ, ಇಲ್ಲಿ ಗಮನಿಸಬಹುದು ಮೇನ್ ಪಾಯಿಂಟ್ ಅಂದ್ರೆ ಕೃಷಿನಲ್ಲಿ ಖರ್ಚು ಉಳಿತಾಯ ಮಾಡೋದಕ್ಕೋಸ್ಕರ ಯಾವ ತರ ರೈತರು ಕಷ್ಟಪಡ್ತಾರೆ ಅಂತ. ಇದು ಖರ್ಚು ಸಣ್ಣದಾಗಿ ಕಾಣಿಸ್ಬೋದು. ಅಂದ್ರೆ ಲಾಸ್ಟ್ ಟೋಟಲ್ ಬಜೆಟ್ ಅಲ್ಲಿ ಇದು ದೊಡ್ಡ ಅಮೌಂಟ್ ಉಳಿದಿರುತ್ತಲ್ಲ ಸರ್. ಈಗ ಒಂದ್ ಆಳಿಗೆ ಎಷ್ಟು ಕೊಡ್ತೀರಾ ಸರ್? 800 ರೂಪಾಯಿ ಕೂಲಿ. ಒಂದು ಆಳಿಗೆ ಗಂಡಾಳಿಗೆ 800 ರೂಪಾಯಿ ಕೂಲಿ. ಇಬ್ರು ಮಾಡ್ಕೊಂಡ್ರೆ ಅದೇ 1,500 ನಿಮ್ಗೆ ಉಳಿತಾಯ ಆಗುತ್ತೆ. ಅದು ಅಲ್ಲಿ ಅವ್ರು ಆಳುಗಳು ಮಾಡಿದ್ರು ನಿಮ್ಮಷ್ಟು ಕ್ಲಿಯರ್ ಆಗಿ ಕೆಲಸ ಮಾಡಲ್ಲ. ಅವ್ರನ್ನ ಸಾಕೋದು ಅವರು ಆಗಲ್ಲ. ಸರಿ ಸರ್, ಈಗ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಟೊಮೊಟೊ ಬಗ್ಗೆ, ಕೃಷಿ ಬಗ್ಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾಕೆಂದರೆ ಒಂದು ಬೆಳೆ ಮಾಡಬೇಕಂದ್ರೆ ಇದಕ್ಕೆ ಮಣ್ಣು ಸಾಯಿಲ್ ಪ್ರಿಪ್ರೇಷನ್ನು ಮತ್ತು ಬೆಡ್ ಪ್ರಿಪ್ರೇಷನ್, ನೀವು ಹೇಳಿದ್ರೆ ಸಗಣಿನ ಒಂದು ಡ್ರೆಂಚ್ ಮಾಡಿದ್ವಿ ಅಂತ. ಇದು ಒಳ್ಳೆ ಇನ್ಫಾರ್ಮೇಷನ್ನೇ ನಮ್ಮ ಕೃಷಿಕರಿಗೆ. ಇನ್ನಷ್ಟು ಮಾಹಿತಿಗಳು ತಿಳಿಸ್ಕೊಡಿ ನಮ್ಮ ಮುಂದಿನ ಭಾಗದಲ್ಲಿ, ಅಂದರೆ ಕಂಟಿನ್ಯೂ ಬರ್ತಾ ಇರ್ತೀವಿ. ಬೇಸಿಕ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರಿಂದ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್.